ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನ್ಯೂಸ್ ಫಸ್ಟ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರನ್ಯಾ ಪತಿ ಜತಿನ್ ಹುಕ್ಕೇರಿ. ದೊಡ್ಡ ಬೆಳವಣಿಗೆ ಇದು. ರನ್ಯಾ ರಾವ್ ಕೇಸಲ್ಲಿ ಮತ್ತೊಂದು ಟ್ವಿಸ್ಟ್, ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಹೈಕೋರ್ಟ್ಗೆ ಅವರ ಪತಿ ಜತಿನ್ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಮುಖೇನನೇ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗಳೆಲ್ಲ ಲಭ್ಯ ಆಗ್ತಾ ಹೋಗಿದೆ. ಕಾನೂನು ಬಾಹಿರವಾಗಿ ತಮ್ಮನ್ನ ಬಂಧಿಸದ ಹಾಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿಯಲ್ಲಿ ಖಿನ್ನತೆಗೆ ಒಳಗಾಗಿದ್ದ ಬಗ್ಗೆ ಕೂಡ ರನ್ಯಾ ಪತಿ ಉಲ್ಲೇಖ ಮಾಡಿದ್ದಾರೆ. ಕೋರ್ಟ್ಗೆ ಸಲ್ಲಿಸಿದ ದಾಖಲೆಗಳಲ್ಲಿ ರನ್ಯಾ ಚಿನ್ನದ ಪುರಾಣ ಬಯಲಾಗಿದೆ. ನ್ಯೂಸ್ ಫಸ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರನ್ಯಾ ರಾವ್ ಅವರ ಪತಿ ಜತಿನ್ ಹುಕ್ಕೇರಿ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಿಂದಾನೆ ಈ ಎಲ್ಲ ಅಂಶಗಳು ಈಗ ಬಯಲಿಗೆ ಬರ್ತಾ ಇರುವಂತದ್ದು. ಅದರ ಎಕ್ಸ್ಕ್ಲೂಸಿವ್ ಕೇಸ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಯಾವಾಗ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅರೆಸ್ಟ್ ಆಗ್ತಾರೋ ಅವರ ಕ್ಲೋಸೆಸ್ಟ್ ಸರ್ಕಲ್ ಯಾರು, ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದವರು ಯಾರು, ಇದರ ಹಿಂದೆ ಇನ್ನು ಯಾರೆಲ್ಲ ಇರಬಹುದು, ಒಂದು ಸಿಂಡಿಕೇಟೇ ವರ್ಕ್ ಮಾಡ್ತಾ ಇರ್ಬೋದಾ, ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ಶುರುವಾಗುತ್ತೆ. ಆಗ ಕೆಲವೊಬ್ಬರ ಹೆಸರು ಕೂಡ ಹೊರಗೆ ಬರುತ್ತೆ. ಈಗಾಗಲೇ ರನ್ಯಾ ಸ್ನೇಹಿತ ಆಗಿದ್ದಂಥ ಈ ಪ್ರಕರಣದ ಕಿಂಗ್ ಪಿನ್ ಕೂಡ ಆಗಿರುವಂಥ ತರುಣ್ ರಾಜ್ನನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹೀಗೆ ಒಂದೊಂದಾಗಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಬಿಡಿಸ್ತಾ ಹೋಗ್ತಾ ಇರುವಾಗ ತನ್ನನ್ನ ಈ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು, ಕಾನೂನು ಬಾಹಿರವಾಗಿ ನನ್ನನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ರನ್ಯಾ ಅವರ ಪತಿ ಜತಿನ್ ಹುಕ್ಕೇರಿ ಅವರು ಹೈಕೋರ್ಟ್ಗೆ ಈ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ರಿಟ್ ಅರ್ಜಿ ಸಲ್ಲಿಕೆ ಮಾಡಿರೋದರ ಡೀಟೇಲ್ಸ್ ಸಂಪೂರ್ಣವಾಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇದೆ. ಇದರಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಡೈರೆಕ್ಟರೇಟ್ ರೆವಿನ್ಯೂ ಇಂಟೆಲಿಜೆನ್ಸ್ ಬ್ಯೂರೋ ಏನಿದೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ ಅಂತ 40 ಸಲ ರನ್ಯಾ ದುಬೈಗೆ ಹೋಗಿ ಬಂದ್ರು ಕೂಡ, 100 kg ಚಿನ್ನ ತಗೊಂಡ್ಬಂದ್ರು ಕೂಡ ಇಲ್ಲಿವರೆಗೂ ಯಾರಿಗೂ ಯಾಕೆ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಈಗ ಗೊತ್ತಾಗಿದ್ದಾದ್ರೂ ಹೇಗೆ. ಇನ್ನು ರನ್ಯಾ ಪತಿ ಜತಿನ್ ಅವರು ಒಂದು ಕಾಪಿ, ಮೆಡಿಕಲ್ ಕಾಪಿಯನ್ನ ಕೊಟ್ಟಿದ್ದಾರೆ. ಆ ಕಾಪಿಯನ್ನ ನೋಡಿದಂತಹ ಅಧಿಕಾರಿಗಳು ಕೂಡ ದಂಗಾಗಿದ್ದಾರೆ. ನಿನ್ನೆ ಮೊನ್ನೆವರೆಗೂ ಫಿಟ್ ಆಗಿದ್ದಂತಹ ವ್ಯಕ್ತಿ ರನ್ಯಾ ಅರೆಸ್ಟ್ ಆಗಿದ್ದ ದಿನನೇ ಜತಿನ್ಗೆ ಅಂಥದ್ದೇನಾಯ್ತು ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮತ್ತು ರನ್ಯಾ ಯಾರ ಜೊತೆಯೆಲ್ಲ ಸಂಪರ್ಕದಲ್ಲಿದ್ದಲ್ಲ, ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಅಥವಾ ದೂರದ ಸಂಬಂಧಿಗಳಾಗಿರಬಹುದು, ಮತ್ತೆ ಫ್ರೆಂಡ್ ಸರ್ಕಲ್ ಆಗಿರಬಹುದು, ನಟ ನಟಿಯರಾಗಿರಬಹುದು, ಅದಕ್ಕಿಂತ ಹೆಚ್ಚು ರಾಜಕಾರಣಿಗಳ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ರಾಜಕಾರಣಿಗಳ ಜೊತೆನೂ ಕೂಡ ಈಕೆ ತುಂಬಾನೇ ಆಪ್ತತೆಯಿಂದ ಇದ್ಲು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಹಾಗಾದ್ರೆ ಆ ಸಚಿವರು ಯಾರು, ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ ವಿಚಾರ ಹೊರಗಡೆ ಬಂದಿದ್ ಯಾಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಪ್ರಶ್ನೆ ಮಾಡ್ತಿದ್ರು. ಬಟ್ ಈಗ ವಿಪಕ್ಷ ಅವ್ರಿಗೆ ಈಗ ಆನ್ಸರ್ ಮಾಡಿ ಅಂತ ಹೇಳ್ತಿದೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.